ನಮಸ್ತೆ. ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿಬಂದದೆ ಎಂಬುದರ ಬಗ್ಗೆ ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಮುಖ್ಯವಾಗಿ ನಾಗಚಂದ್ರ ಕವಿಗಳು ಪ್ರಸ್ತುತಪಡಿಸಿರುವಂತಹ ಕಾವ್ಯ. ಇಲ್ಲಿ ರಾವಣ ಮನಸ್ಸು ಕದಡಿ ಹೋಗಿರ್ತಕ್ಕಂಥ ಮನಸ್ಸು ಯಾವ ರೀತಿಯಾಗಿ ತಿಳಿಯಾಗ್ತಾ ಇದೆ ಅಂತಕ್ಕಂಥದ್ದನ್ನು ಬಹಳ ಸೊಗಸಾದ ರೀತಿಯಲ್ಲಿ ಮೂಡಿ ಬಂದಿದೆ. ಮತ್ತು ರಾವಣ ಪ್ರಮದವನದಲ್ಲಿರುವಂಥ ಸೀತೆ ಅವರಿಬ್ಬರಲ್ಲಿ ನಡೆದಿರ್ತಕ್ಕಂಥ ಒಂದು ಚರ್ಚೆ ಸಂವಾದಗಳು ಮತ್ತು ಆ ಸೀತೆಯಲ್ಲಿ ಅಡಗಿರ್ತಕ್ಕಂಥ ಒಂದು ರಾಮನ ಪ್ರೀತಿ. ಆ ರಾವಣ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಸೀತೆ ಅವನನ್ನು ಹುಲ್ಲಿಗೆ ಸಮಾನವಾಗಿ ಭಾವಿಸ್ತಾ ಇದ್ದಾಳೆ. ಜೊತೆಗೆ ಅದೆಲ್ಲವನ್ನು ತಿಳಿದುಕೊಂಡು ಏನು ಕಲುಕಿ ಹೋಗಿರ್ತಕ್ಕಂಥ ಮನಸ್ಸಿತ್ತರ ಅದು ಸೀತೆಯ ವಿಚಾರವನ್ನು ಕಂಡು ಅವನ ಮನಸ್ಸು ಬದಲಾಯಿಸಿಕೊಳ್ತಾ ಇದ್ದಾನೆ. ಆದರೆ ಈ ಸೀತೆಯನ್ನು ರಾಮನಿಗೆ ಒಪ್ಪಿಸುವಂಥ ವಿಚಾರದಲ್ಲಿ ತೆಗೆದುಕೊಂಡ ನಿರ್ಧಾರ ಏನು ಅಂತಕ್ಕಂಥದ್ದು ಅದೆಲ್ಲವನ್ನು ಕುರಿತು ಕಳೆದ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ದೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಈ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಪ್ರಶ್ನೆ ಭಾಗದಲ್ಲಿ ಮೊದಲನೇದಾಗಿ ಸಂದರ್ಭಾನುಸಾರದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದೊಂದಾಗಿ ಅಭ್ಯಾಸವನ್ನು ಮಾಡೋಣ. ಮುಖ್ಯವಾಗಿ ಮೊದಲನೇದು ಯಾವುದಪ್ಪ ಅಂತಂದರೆ, ಉಳಿದವರ ಅಳಿವು ಎನಗೆ ಏವುದೇಮ್ ಅಂತಕ್ಕಂಥದ್ದು. ಮುಖ್ಯವಾಗಿ ಬಹುರೂಪಿಣಿ ವಿದ್ಯೆ ರಾವಣನ ಎದುರುಗಡೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆ ಬಹುರೂಪಿಣಿ ವಿದ್ಯೆ ರಾವಣಿಗೆ ಹೇಳ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಉಳಿದವರ ಅಳಿವು ಎನಗೆ ಏವುದೇಮ್ ಅಂತಕ್ಕಂಥದ್ದು. ಸೊ ಮೊದಲನೇದಾಗಿ ಸಂದರ್ಭಾನುಸಾರದ ಪ್ರಶ್ನೆಗಳನ್ನ ಬರೆಯುವಂಥ ಸಂದರ್ಭದಲ್ಲಿ ಆ ವಾಕ್ಯದ ಪರಿಚಯವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಕದಡಿದ ಸಲಿಲಂ ತಿಳಿಬಂದಿದೆ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಂಡಿರುವ ಈ ಮೇಲಿನ ವಾಕ್ಯವನ್ನು ರಾವಣ ಬಹುರೂಪಿಣಿ ವಿದ್ಯೆಯನ್ನು ಕುರಿತು ಹೇಳ್ತಾ ಇದ್ದಾನೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅಥವಾ ಇಲ್ಲಿ ನಾಗಚಂದ್ರ ಬರೆದಿರುವಂತಹ ಕದಡಿದ ಸಲಿಲಂ ತಿಳಿಬಂದಿದೆ ಅಂತಕ್ಕಂಥ ಕಾವ್ಯ ಭಾಗದಿಂದ ಅಥವಾ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತಕ್ಕಂಥದ್ದು ಫಸ್ಟಾಗಿ ಪ್ರಥಮವಾಗಿ ಬರಿಬೇಕು. ನಾನು ಇದು ಪ್ರತಿ ಪ್ರಶ್ನೆಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡೋಂಗಿಲ್ಲ. ನೀವು ಕಡ್ಡಾಯವಾಗಿ ಅದರ ಪರಿಚಯವನ್ನು ಬರಿಬೇಕು. ನಂತರ ಅದರ ವಿವರಣೆ ನೋಡಿಲ್ಲಿ. ರಾವಣ ಎದುರು ಪ್ರತ್ಯಕ್ಷಗೊಂಡ ದೇವತೆಯು ಯುದ್ಧದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಉಳಿದು ಇನ್ನು ಉಳಿದವರನ್ನೆಲ್ಲ ಸಂಹರಿಸಲು ಸಹಾಯ ಮಾಡುವುದಾಗಿ ಹೇಳುತ್ತದೆ. ಆಗ ರಾವಣ ಉಳಿದವರ ಸಾವಿನಿಂದ ನನಗೇನು ಪ್ರಯೋಜನ ಎಂದು ದೇವತೆಯನ್ನು ಪ್ರಶ್ನಿಸುವವನು. ರಾವಣನಿಗೆ ಬೇಕಿರುವುದು ರಾಮ ಮತ್ತು ಲಕ್ಷ್ಮಣರ ಅವಸಾನ. ಅದಕ್ಕಾಗಿ ದೇವತೆಯಿಂದ ಈ ಕೆಲಸಕ್ಕೆ ನೆರವು ಸಿಗದಿದ್ದಾಗ ಅವನು ಅಲ್ಲಿಂದ ತೆರಳಿದನು ಅಥವಾ ಕಾಲ್ಗೇವನು ಅಂತಕ್ಕಂಥ ಉತ್ತರನಲ್ಲಿ ಬರಿಬೇಕು. ಇನ್ನು ಪ್ರಶ್ನೆ 2, ಸಮ ಅಧಿಕರ್ ಆರ್ ಜಗತ್ರಯದೊಳ್ ಇನ್ ಏನಗೆ ಸಮಧಿಕರಾರ್ ಜಗತ್ರಯದೊಳ್ ಎನಗೆ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇನ್ನು ಜಗತ್ತಿನಲ್ಲಿ ನನಗೆ ಸರಿಸಮಾನರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಈ ವಿಚಾರ ಯಾಕೆ ಬತ್ತಪ್ಪ ಅಂತಂದರೆ, ನನಗೆ ಬಹುರೂಪಿಣಿ ವಿದ್ಯೆ ಅನುಗ್ರಹವಾಗಿದೆ ಎಂಬ ವಿಚಾರದಿಂದ ಆತ ಈ ರೀತಿಯಾಗಿ ವಿಚಾರವನ್ನು ಮಾಡ್ತಾ ಇದ್ದಾನೆ. ಅದರ ಪರಿಚಯವನ್ನು ಬರೀ ವಿವರಣೆ ನೋಡ್ರಲ್ಲಿ. ಬಹುರೂಪಿಣಿ ವಿದ್ಯೆಯ ಅನುಗ್ರಹವನ್ನು ಪಡೆದ ರಾವಣ ವಿದ್ಯೆಯನ್ನೊಮ್ಮೆ ಪರೀಕ್ಷಿಸಿ ನೋಡಿಕೊಳ್ಳುತ್ತಾನೆ. ಅನಂತರ ಅವನಲ್ಲಿ ಆತ್ಮವಿಶ್ವಾಸವು ವೃದ್ಧಿಸಿ ಹೃದಯದಲ್ಲಿ ಸಂತೋಷ ತುಂಬಿಕೊಳ್ಳುತ್ತದೆ. ಆಗ ರಾವಣನ 3 ಲೋಕದಲ್ಲಿ ಜಗತ್ರೈ ಅಂದರೆ 3 ಲೋಕದಲ್ಲಿ ತನಗೆ ಸಮಬಲರಾದವರು ಅಥವಾ ಸರಿಸಮರಾಗಿರ್ತಕ್ಕಂಥವರು ಯಾರೂ ಇಲ್ಲ. ಯುದ್ಧದಲ್ಲಿ ತನ್ನನ್ನು ಎದುರಿಸಿ ಗೆಲ್ಲವರು ಯಾರಿದ್ದಾರೆ ಎಂದು ಬೀಗುವ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರ್ತದೆ. ಇನ್ನು ಪ್ರಶ್ನೆ 3, ಏನಂ ಕೇಳಿದಫನೋ ಪೊಲ್ಲವಾರ್ತೆಯನ್ ಇನ್. ಹಾಗಾದರೆ ಮುಖ್ಯವಾಗಿ ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಪೊಲ್ಲ ವಾರ್ತೆ ಅಂದರೆ ಕೆಟ್ಟ ವಾರ್ತೆ. ರಾವಣ ಯಾವಾಗ ಪ್ರಮದವನದಲ್ಲಿ ಸೀತೆಯನ್ನು ನೋಡಲಿಕ್ಕೆ ಬರ್ತಾ ಇದ್ದಾನೆಯೋ ಆ ಸಂದರ್ಭದಲ್ಲಿ ಸೀತೆ ವಿಚಾರ ಮಾಡ್ತಾ ಇದ್ದಾಳೆ. ಇನ್ನು ಯಾವ ಕೆಟ್ಟ ಪೊಲ್ಲ ವಾರ್ತೆಯನ್ನು ಕೇಳುವಂತಹ ಪರಿಸ್ಥಿತಿ ಬರುತ್ತದೆ ಅಂತಕ್ಕಂಥ ಪ್ರಶ್ನೆ. ಅದರ ವಿವರಣೆ ನೋಡಿಲ್ಲಿ. ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಸಂತೋಷಭರಿತನಾದ ರಾವಣ ಸೀತೆಯ ತಾರೆಯಂತಹ ಮುಖವನ್ನು ನೋಡಲು ವಿಶೇಷ ಕಾತರದಿಂದ ಪ್ರಮದವನಕ್ಕೆ ಆಗಮಿಸುತ್ತಾನೆ. ಅಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತೆಗೆ ರಾವಣನು ಆಗಮಿಸುತ್ತಿರುವಂತಹ ಸುದ್ದಿಯನ್ನು
ಮುಟ್ಟಿಸುತ್ತಾರೆ. ಆಗ ಸೀತೆ ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಇನ್ನಾವ ಕೆಟ್ಟ ಸುದ್ದಿ ಕೇಳಬೇಕಾಗಿತ್ತೋ ಎಂದು ಮನಸ್ಸಿನಲ್ಲಿ ಕಳ್ಳವಳ್ಳಗೊಳ್ಳುತ್ತಾ ಇರುವಂಥ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರ್ತಿದೆ ಅಂತಕ್ಕಂಥ ಉತ್ತರವನ್ನಲ್ಲಿ ಬರಿಬೇಕು. ಇನ್ನು ಪ್ರಶ್ನೆ 4, ಮುಖ್ಯವಾಗಿ ಅಸಾಧ್ಯಂ ಅಪ್ಪ ಮರುವಕ್ಕಂ ಇಲ್ಲ ಅಂತಕ್ಕಂಥದ್ದು. ಅಸಾಧ್ಯಂ ಅಪ್ಪ ಮರುವಕ್ಕಂ ಇಲ್ಲ. ಅವರ ಪರಿಚಯ, ಕಾವ್ಯದ ಪರಿಚಯ ಬರೀರಿ, ವಿವರ ನೋಡಲಿ. ಸೀತೆಯ ಬಳಿ ಬಂದು ರಾವಣ ತನಗೆ ಬಹುರೂಪಿಣಿ ವಿದ್ಯೆ ವಶವಾಗಿರುವುದರಿಂದ ಯುದ್ಧದಲ್ಲಿ ನನಗೆ ಅಸಾಧ್ಯವಾದ ಎದುರಾಳಿಗಳಿಲ್ಲ. ಆದ್ದರಿಂದ ನೀನು ರಾಮನ ಚಿಂತೆಯನ್ನು ಬಿಟ್ಟು ತನಗೆ ಒಲಿದು ಸಾಮ್ರಾಜ್ಯದ ಸುಖವನ್ನು ಅನುಭವಿಸಿ ಕೊಂಡಿರಬೇಕು ಎಂದು ಸೀತೆಯನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಕವಿ ಈ ಮೇಲಿನ ವಾಕ್ಯವನ್ನು ರಚಿಸಿದ್ದಾರೆ ಅಥವಾ ತಿಳಿಸಿದ್ದಾರೆ ಅಂತಕ್ಕಂಥದ್ದು ಬರೀರಿ. ಇನ್ನು ಪ್ರಶ್ನೆ 5, ರಘು ತನುಜನ ಆಯುಫ್ರಾಣಂ ಬರೆಗಂ ಬಾರದಿರುವಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಯಾವಾಗ ನನಗೆ ಸರಿ ಸಮಾನರಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ಎಂದು ರಾವಣ ಹೇಳ್ತಾ ಇದ್ದಾನೆಯೋ ಆ ಸಂದರ್ಭದಲ್ಲಿ ಪತಿವ್ರತೆಯನ್ನು ಹೊಂದಿರತಕ್ಕಂಥ ಸೀತೆ ಹೇಳ್ತಾ ಇದ್ದಾಳೆ, ರಘು ಅಂದರೆ ರಾಮನ ಆಯಸ್ಸು ಮತ್ತು ಪ್ರಾಣದವರೆಗೆ ಬಾರದಿರುವಂತಕ್ಕಂಥ ಕೇಳಿಕೊಳ್ಳುವಂಥ ಸಂದರ್ಭ ಇದು. ಅದರ ಪರಿಚಯ ಬರೀರಿ, ವಿವರಣೆ ನೋಡಲಿ. ಬಹುರೂಪಿಣಿ ವಿದ್ಯೆಯನ್ನು ಕೈವಶ ಮಾಡಿಕೊಂಡಿರುವ ವಿಚಾರವನ್ನು ಸೀತೆಗೆ ತಿಳಿಸಿದ ರಾವಣ, ಸೀತೆ ಇನ್ನಾದರೂ ರಾಮನನ್ನು ಮರೆತು ತನಗೆ ಒಲಿಯಬೇಕೆಂದು ಸಾಮ್ರಾಜ್ಯ ಸುಖವನ್ನು ಅನುಭವಿಸಿಕೊಂಡಿರಬೇಕೆಂದು ಕೇಳಿಕೊಳ್ತಾ ಇದ್ದಾನೆ. ಆಗ ಸೀತೆಯ ಮನದಲ್ಲಿ ದುಃಖವನ್ನು ಅನುಭವಿಸುತ್ತಾ ರಾವಣನನ್ನು ಉದ್ದೇಶಿಸಿ ಯುದ್ಧದಲ್ಲಿ ಶ್ರೀರಾಮನ ಆಯುಷ್ಯ ಮತ್ತು ಪ್ರಾಣಗಳವರೆಗೆ ಬರಬಾರದು ಎಂದು ವಿನಂತಿಸಿಕೊಂಡು ಮೂರ್ಛೆ ತಪ್ಪಿ ನೆಲಕ್ಕೊರಗುವ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರುತ್ತೆ ಅಂತಕ್ಕಂಥದ್ದು ಬರಿಬೇಕು. ಇನ್ನು ಪ್ರಶ್ನೆ 6, ಕದಡಿದ ಸಲಿಲಂ ತಿಳಿವಂದದೆ. ಇದು ಆ್ಯಕ್ಚುಲಿ ಪದ್ಯದ ಚರ್ಚೆ ಕೂಡ ಇದೆ, ಹೌದಲ್ಲ? ಪರಿಚಯ ಬರೀರಿ, ವಿವರಣೆ ನೋಡಿ. ಸೀತೆಯು ಮೂರ್ಛೆ ತಪ್ಪಿ ನೆಲಕ್ಕುರುಳಿದ್ದನ್ನು ಕಂಡು ರಾವಣನಲ್ಲಿ ಅವಳ ಬಗ್ಗೆ ಇರುವಂತಹ ವ್ಯಾಮೋಹ ದೂರಾಗಿ ವೈರಾಗ್ಯ ಉದಯಿಸ್ತಾ ಇದೆ. ಆಕೆಯ ಬಗ್ಗೆ ಅನುಕಂಪೆ, ಕರುಣೆ ಉಕ್ಕುತ್ತಿದೆ. ತನ್ನ ಅಕಾರ್ಯದ ಬಗ್ಗೆ ಮುರುಕುಗೊಳ್ಳುವ ರಾವಣ ಮನಸ್ಸು ಬದಲಾಗ್ತಾ ಇದೆ. ಸೀತೆಯನ್ನು ಅಪಹರಿಸಿದಾಗ ಕದಲಿ ಹೋಗಿದ್ದ ರಾವಣ ಮನಸ್ಸೆಂಬ ಕೊಳ ಈಗ ತನಗೆ ತಾನೇ ತಿಳಿಗೊಂಡು ಅವಳಲ್ಲಿನ ವ್ಯಾಮೋಹದಿಂದ ಬಿಡಿಸಿಕೊಂಡು ನಿರ್ಮಲಗೊಂಡಿತೆಂದು ಕವಿ ವರ್ಣಿಸ್ತಾ ಇದ್ದಾನೆ. ಇದೊಂದು ಔಚಿತ್ಯಪೂರ್ಣವಾದ ನಿರೂಪಣೆಯಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇನ್ನು ಪ್ರಶ್ನೆ 7 ಕೊಟ್ಟಿದ್ದಾರೆ. ಉದಾತ್ತನೊಳ್ ಪುಟ್ಟದು ಅಲ್ತೆ ನೀಲಿರಾಗಮಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಉದಾತ್ತನೊಳ್ ಪರಿಚಯ ಬರೀರಿ. ಸೀತೆಯ ಮೂರ್ಛೆ ತಪ್ಪಿ ನೆಲದ ಮೇಲೆ ಬಿದ್ದಾಗ ರಾವಣನಲ್ಲಿ ಅವಳ ಬಗ್ಗೆ ಕರುಣೆ ಮತ್ತು ಅನುಕಂಪೆ ಮುಂತಾದ ಭಾವನೆಗಳು ಹುಟ್ಟುತ್ತಾ ಇದ್ದಾವೆ. ವ್ಯಾಮೋಹ ದೂರ ಆಗುತ್ತಾ ಇದೆ. ಆತನದು ದೃಢಚಿತ್ತ. ಎಷ್ಟಾದರೂ ಆತ ಉದಾತ್ತ ಚರಿತನೇ ತಾನೇ ಎಂದು ಪ್ರಶ್ನಿಸಿರುವ ಕವಿ ರಾವಣನ ಮನಪರಿವರ್ತನೆಯ ಅವನ ಉದಾತ್ತಗುಣಕ್ಕೆ ಸಹಜವಾಗಿ ಇದೆ ಎಂದಿರುವ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರುತ್ತದೆ. ಇನ್ನು ಪ್ರಶ್ನೆ 8 ಕೊಟ್ಟಿದ್ದಾರೆ. ಅಪೇಕ್ಷಿಸುವನ್ನೇ ಗುಣಹಾನಿಯನ್ ಎನ್ನ ಪಾಪದಿಂ. ಅಪೇಕ್ಷಿಸುವನೇ ಗುಣಹಾನಿಯನ್ ಎನ್ನೆ ಪಾಪದಿಂ. ಪರಿಚಯ ಬರೀರಿ, ವಿವರಣೆ ನೋಡಿ. ಸೀತೆಯು ರಾವಣನಿಗೆ ಒಲಿಯಲಿಲ್ಲ. ಬದಲಿಗೆ ಅವನ ದಿವ್ಯಭೂಷಣ ವಸ್ತ್ರಗಳನ್ನಾಗಲಿ ಅವನ ಪ್ರೀತಿಯನ್ನಾಗಲಿ ರಾಕ್ಷಸ ರಾಜ್ಯಲಕ್ಷ್ಮಿಯ ಒಡತಿಯಾಗುವ ವೈಭವಗಳನ್ನಾಗಲಿ ಬಯಸದೆ ಅವೆಲ್ಲವುಗಳನ್ನ ತೃಣ ಸಮಾನವಾಗಿ ಅಂದರೆ ಹುಲ್ಲಿಗೆ ಸಮಾನವಾಗಿ ಕಾಣ್ತಾ ಇದ್ದಾಳೆ. ಇದನ್ನರಿತ ರಾವಣನು ಸೀತೆಯನ್ನು ಪ್ರಣಯ ಪೌರುಷದಿಂದ ನಾನು ಪಾಪಗೈದು ಈಕೆಯನ್ನು ಬಯಸಬಾರದೆಂದು ತನ್ನಲ್ಲಿ ಯೋಚಿಸುವ ಸಂದರ್ಭವನ್ನು ಕವಿ ಈ ಮೇಲಿನ ವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರಶ್ನೆ 9, ಕಂದರ್ಪ ವಿಮೋಹದಿಂದ ಅಗಲ್ಚಿದೆ. ಕಂದರ್ಪ ವಿಮೋಹದಿಂದ ಅಗಲ್ಚಿದೆ ಅಂತಕ್ಕಂಥದ್ದು. ಪರಿಚಯ ಬರ್ರಿ, ವಿವರ ನೋಡಲಿ. ಸೀತೆಯು ರಾವಣನಿಗೆ ಒಲಿಯಲಿಲ್ಲ. ಬದಲಿಗೆ ಅವನ ದಿವ್ಯಭೂಷಣ ವಸ್ತ್ರಗಳನ್ನಾಗಲಿ ಅವನ ಪ್ರೀತಿಯನ್ನಾಗಲಿ ರಾಕ್ಷಸ ರಾಜ್ಯಲಕ್ಷ್ಮಿಯ ಒಡತಿಯಾಗುವ ವೈಭವವನ್ನಾಗಲಿ ಬಯಸದೆ ಅವುಗಳನ್ನ ತೃಣ ಸಮಾನವಾಗಿ ಕಂಡಳು. ಇದನ್ನರಿತ ರಾವಣನು ಸೀತೆಯನ್ನು ಪ್ರಣಯ ಪೌರುಷದಿಂದ ನಾನು ಪಾಪಗೈದು ಈಕೆಯನ್ನು ಬಯಸಬಾರದೆಂದು ತನ್ನಲ್ಲೇ ಯೋಚಿಸುವಂಥ ಸಂದರ್ಭ
ಆ, ವಿದ್ಯಾರ್ಥಿಗಳೇ, ಸ್ವಲ್ಪ ಬದಲಾವಣೆ, ಅಲ್ಲಿ 8ನೇ ಉತ್ತರವನ್ನು ಹೇಳಿದಂಗಾಯಿತು. ಸೊ 9ನೇ ಪ್ರಶ್ನೆ ಕೊಡಿದಾರಪ್ಪ ಅಂತಂದರೆ ಕಂದರಪ ವಿಮೋಹದಿಂದ ಅಗಲ್ಚಿದೆ ಅಂತಕ್ಕಂಥದ್ದು. ಮುಖ್ಯವಾಗಿ ಸೀತೆಯ ಮೂರ್ಛೆ ಹೋಗಿರೋದನ್ನು ಕಂಡು ರಾವಣ ಅವಳ ಬಗ್ಗೆ ಮರುಕದಿಂದ ಚಿಂತಿಸ್ತಾ ಇದ್ದಾನೆ. ಸೀತಾ ಅಪಹರಣ ಮಾಡಿದ್ದಕ್ಕಾಗಿ ಅವನಲ್ಲಿ ಪಶ್ಚಾತ್ತಾಪ ಮೂಡಿದೆ. ಪ್ರಾಣಪ್ರಿಯರಾದ ರಾಮ ಸೀತೆಯನ್ನು ತಾನು ತನ್ನ ಕರ್ಮದ ವಶದಿಂದ ನೆವದಿಂದ ಕಾಮಮೋಹಿತನಾಗಿ ಅಗಲಿಸಿದೆ. ಇದರಿಂದಾಗಿ ತನ್ನ ಕುಲದ ಹಿರಿಮೆ ಪೆಂಪು ಅಂದರೆ ಹಿರಿಮೆ ಅಳಿಯಿತು. ಅಂತಹ ಅವಿವೇಕಿ ತಾನೆಂದು ರಾವಣನು ಯೋಚಿಸುತ್ತಾನೆ. ಈ ಸಂದರ್ಭದಲ್ಲಿ ಈ ವಾಕ್ಯ ಕಂಡು ಬರ್ತಿದೆ ಅಂತಕ್ಕಂಥದ್ದು ಬರೀರಿ. ಇನ್ನು ಸಂದರ್ಭ ಅನುಸಾರದಲ್ಲಿ ಕೊಟ್ಟಿರ್ತಕ್ಕಂಥ 10ನೇ ಪ್ರಶ್ನೆ, ರಣಾಗ್ರದೊಳ್ ಪಿಡಿದು ತಂದಾಂ ಕೊಟ್ಟೆಪೆಂ. ಹಾಗಾದರೆ ರಣ ಆಗ್ರದೊಳ್ ಪಿಡಿದು ತಂದು ಆಂ ಕೊಟ್ಟೆಪೆಂ ಅಂತಕ್ಕಂಥದ್ದು. ರಾವಣನು ಸೀತೆಯನ್ನು ಕೊಡುವ ವಿಚಾರದಲ್ಲಿ ನಿರ್ಧಾರ ಏನು ಅಂತಕ್ಕಂಥದ್ದು ಈ ವಾಕ್ಯದಲ್ಲಿ ಬಂದಿದೆ. ಪರಿಚಯ ಬರೀರಿ, ವಿವರಣೆ ನೋಡಲಿ. ರಾವಣನು ಸೀತಾ ಅಪಹರಣ ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ಅವಳನ್ನು ರಾಮನಿಗೆ ಹಿಂದಿರುಗಿಸುವ ನಿರ್ಧಾರಕ್ಕೆ ಬರ್ತಾ ಇದ್ದಾನೆ. ಆದರೆ ಅವನು ಕೂಡಲೇ ಆಕೆಯನ್ನು ರಾಮನಿಗೆ ಒಪ್ಪಿಸದೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮನನ್ನು ಸೋಲಿಸಿ ಸೆರೆ ಹಿಡಿದು ತಂದು ಅನಂತರ ಅವನಿಗೆ ಸೀತೆಯನ್ನು ಒಪ್ಪಿಸಬೇಕೆಂದು ಯೋಚಿಸ್ತಾ ಇದ್ದಾನೆ. ಅವನು ಆ ಯೋಚನೆ ಈ ಮೇಲಿನ ವಾಕ್ಯದ ಮೂಲಕ ವ್ಯಕ್ತಗೊಂಡಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಇಷ್ಟೇನಪ್ಪ ಅಂತಂದರೆ ಸಂದರ್ಭಾನುಸಾರದಲ್ಲಿ ಕೊಟ್ಟಿರ್ತಕ್ಕಂಥ 10 ಪ್ರಶ್ನೆಗಳು ಜೊತೆಗೆ ಪೂರಕ ಅಭ್ಯಾಸಗಳಿಗಾಗಿ 2 ಹೆಚ್ಚುವರಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನು ಕೂಡ ತಾವುಗಳು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ. ಈಗ ಒಂದು ವಾಕ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು ಯಾವ ಅಂತಕ್ಕಂಥದ್ದನ್ನು ನೋಡೋಣ. ರಾವಣ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಬಹುರೂಪಿಣಿ ವಿದ್ಯೆ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. 2ನೇ ಪ್ರಶ್ನೆ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಮುಖ್ಯವಾಗಿ ರಾಮ ಮತ್ತು ಲಕ್ಷ್ಮಣರನ್ನ ತಾನು ಕೊಲ್ಲುವುದಿಲ್ಲವೆಂದು ಹೇಳಿತು. ಮಯತನುಜೆ ಎಂದರೆ ಯಾರು? ಮಯತನುಜೆ ಅಂದರೆ ಮಯ್ಯನ ಮಗಳಾದ ಮಂಡೋದರಿಯನ್ನು ಮಯತನುಜೆ ಎಂದು ಇಲ್ಲಿ ಕರೀತಾ ಇದ್ದಾರೆ. ಪ್ರಶ್ನೆ 4, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು? ಮುಖ್ಯವಾಗಿ ರಾವಣನು ಸೀತೆಯನ್ನು ಪ್ರಮದವನದಲ್ಲಿ ಇರಿಸಿದ್ದನು. ಪ್ರಶ್ನೆ 5, ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಯಾರು? ರಾಕ್ಷಸ ಸ್ತ್ರೀಯರು ಅಂತ, ಖಚೇರ ಕಾಂತಿಯರು ಅಂತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಸೀತೆಯನ್ನು ಪ್ರಮದವನದಲ್ಲಿದ್ದ ರಾಕ್ಷಸ ಸ್ತ್ರೀಯರು ಸೀತೆಗೆ ರಾವಣ ಆಗಮನವನ್ನು ತೋರಿಸಿರತಕ್ಕಂಥ ಉತ್ತರದಲ್ಲಿ ಬರೀರಿ. ನೆಕ್ಸ್ಟ್ ಪ್ರಶ್ನೆ 6, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ಸೀತೆಯು ರಾವಣನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸ್ತಾ ಇದ್ದಾಳೆ. ಇನ್ನು ಪ್ರಶ್ನೆ 7, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಅಂತಕ್ಕಂಥದ್ದು. ಸೀತೆಯು ತನ್ನ ಮೇಲೆ ಕರುಣು ತೋರುವೆಯಾದರೆ ಯುದ್ಧದಲ್ಲಿ ರಘುರಾಮನ ಆಯಸ್ಸು ಮತ್ತು ಪ್ರಾಣದವರೆಗೆ ಬರಬೇಡ ಎಂದು ರಾವಣನ ಬೇಡಿಕೊಂಡಳು. ಪ್ರಶ್ನೆ 8, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಇನ್ನು ವಿಭೀಷಣ ಯಾರು? ಇಲ್ಲಿ ರಾವಣನ ಕಿರಿಯ ಸಹೋದರ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೌಮಿತ್ರಿ ಎಂದರೆ ಯಾರು? ಮುಖ್ಯವಾಗಿ ಸೌಮಿತ್ರಿ ಅಂದರೆ ಇಲ್ಲಿ ಸುಮಿತ್ರಿಯ ಮಗನಾಗಿರ್ತಕ್ಕಂಥ ಲಕ್ಷ್ಮಣ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಿರಬೇಕು. ಇಷ್ಟೇನಪ್ಪ ಅಂತಂದರೆ 10 ಪ್ರಶ್ನೆಗಳನ್ನಿಲ್ಲಿ ಕೊಟ್ಟಿದ್ದಾರೆ. ಇನ್ನು 2-3 ಅಂಕದ ಪ್ರಶ್ನೆಗಳು, ಅವುಗಳನ್ನ 2-3 ವಾಕ್ಯದಲ್ಲಿ ಬರಿಬೇಕಾಗುತ್ತದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಅಂತಕ್ಕಂಥದ್ದು. ಮುಖ್ಯವಾಗಿ ಏನಪ್ಪ ಅಂತಂದರೆ ಆ ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು. ಉತ್ತರ ನೋಡಿ, ಬಹುರೂಪಿಣಿ ವಿದ್ಯೆಯು ಚಕ್ರಧಾರಿಯಾದ ಲಕ್ಷ್ಮಣ ಹಾಗೂ ಚರ್ಮದೇಹಧಾರಿಯಾದ ರಾಮಸ್ವಾಮಿ ಇವರಿಬ್ಬರನ್ನ ಉಳಿದು ಮಿಕ್ಕೆಲ್ಲರನ್ನ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸವನ್ನು ಇತ್ತಿತು ಅಂತಕ್ಕಂಥ ಉತ್ತರಲ್ಲಿ ಬರೀರಿ. ಇನ್ನು ಪ್ರಶ್ನೆ 2, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದ?
ಅಲ್ಲಿ ನಿದರ್ಶನ ಕೊಟ್ಟಿದ್ದರು. ಇಲ್ಲಿ ಒಂದು ಒಗಟನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ರಾವಣನು ಮಂಡೋದರಿ ಮತ್ತು ಇತರ ಸ್ತ್ರೀಯರಿಗೆ ಭಂಗವನ್ನು ಮಾಡಿದ ಅಂಗದಾದಿಗಳನ್ನ ಭ್ರೂಭಂಗ ಮಾತ್ರದಲ್ಲಿ, ಭ್ರೂಭಂಗ ಅಂದರೆ ಹುಬ್ಬಕ್ಕೆ ಗಂಟಕ್ಕಿಕೊಳ್ಳುವಷ್ಟು ಸಮಯದಲ್ಲಿ ಅವ್ರನ್ನ ಸೆರೆಗೈದು ತಂದು ಬಹು ಪ್ರಕಾರದಿಂದ ದಂಡಿಸುವೇನು ಎಂದು ತನ್ನ ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದಂತಕ್ಕಂಥ ಉತ್ತರದಲ್ಲಿ ಬರೀಬೇಕು. ಇನ್ನು ಪ್ರಶ್ನೆ 3, ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಆಗಮನದ ಸುದ್ದಿ ತಿಳಿದ ಸೀತೆ ಇನ್ನು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಯಾವ ಒಳ್ಳೆ ವಾರ್ತೆಯನ್ನು ಕೇಳಬೇಕಾಗಿತ್ತೋ, ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗಿತ್ತೋ ಎಂದು ತಲ್ಲಣಗೊಂಡಳು ಅಂತಕ್ಕಂಥ ಉತ್ತರದಲ್ಲಿ ಬರೀರಿ. ಇನ್ನು ಪ್ರಶ್ನೆ 4, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ರಾವಣನು ಸೀತೆಯನ್ನು ಉದ್ದೇಶಿಸಿ ಬಹುರೂಪಿಣಿ ವಿದ್ಯೆ ವಶವಾಗಿರುವುದರಿಂದ ತನಗೆ ಸಮಬಲರಾದವರು 3 ಲೋಕದಲ್ಲಿ ಯಾರೂ ಇಲ್ಲ, ಸಮಧಿಕರ ಜಗತ್ರದೊಳ್ ಇನ್ನೆನಗೆ ಯಾರೂ ಇಲ್ಲ, ಯುದ್ಧದಲ್ಲಿ ತನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ, ಇನ್ನಾದರೂ ನೀನು ಆ ರಾಮನ ವ್ಯಾಮೋಹವನ್ನು ಬಿಟ್ಟು ತನಗೆ ಒಲಿದು ಸಾಮ್ರಾಜ್ಯ ಸುಖವನ್ನು ಅನುಭವಿಸಬೇಕೆಂದು ಸೊಕ್ಕಿನಿಂದ ನುಡಿದ ಅಂತಕ್ಕಂಥ ಪ್ರಶ್ನೆಯಲ್ಲಿ ಉತ್ತರ ನೋಡ್ತಾ ಇದ್ದೀವಿ. ಇನ್ನು ಪ್ರಶ್ನೆ 5, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ನೋಡಿಲಿ. ಸೀತೆಯು ರಾವಣನ ಕಣ್ಣೆದುರಲ್ಲೇ ಮೂರ್ಛೆ ತಪ್ಪಿ ನೆಲಕ್ಕೆ ಬಿದ್ದಾಗ ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡ್ತಾ ಇದೆ. ಕದಲಿ ಹೋದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನಲ್ಲಿ ಸೀತೆಯ ಮೇಲಿನ ವ್ಯಾಮೋಹ ದೂರಾಗಿ ವೈರಾಗ್ಯ ಮೂಡ್ತಾ ಇದೆ ಅಂತಕ್ಕಂಥ ಉತ್ತರಲ್ಲಿ ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ, ರಾವಣನು ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದನು ಅಂತಕ್ಕಂಥದ್ದು. ರಾವಣನು ತನ್ನ ಆಪ್ತರಿಗೆ ತನ್ನ ನಿಶ್ಚಲ ಗುಣದಿಂದ ಸೀತೆಯು ನನ್ನ ಬಗ್ಗೆ ಗಮನ ಹರಿಸಲಿಲ್ಲ, ನನ್ನ ದಿವ್ಯಭೂಷಣ ವಸನಗಳನ್ನಾಗಲಿ ಖೇಚರ ರಾಜ್ಯವನ್ನಾಗಲಿ ಬಯಸದೆ ಅವನು ಅದನ್ನು ತನ್ನ ಸಮಾನವಾಗಿ ಕಂಡಳು, ಹುಲ್ಲಿಗೆ ಸಮಾನ. ಹೀಗಾಗಿ ಪೌರುಷ ಪ್ರಣಯಿಯಾದ ನಾನು ಪಾಪಗೈದು ಇವಳನ್ನು ಬಯಸುತ್ತೇನೆಯೇ ಎಂದು ತನ್ನ ಆಪ್ತರನ್ನು ಕುರಿತು ಹೇಳ್ತಾ ಇದ್ದಾನೆ ಅಂತಕ್ಕಂಥ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಿ. ಇನ್ನು ಪ್ರಶ್ನೆ 7, ಮುಖ್ಯವಾಗಿ ಈಗಲೇ ಸೀತೆಯನ್ನು ರಾಮಗೊಪ್ಪಿಸಲು ರಾವಣ ಬಯಸಲಿಲ್ಲ ಏಕೆ? ಉತ್ತರ ನೋಡಿ. ಈಗಲೇ ಸೀತೆಯನ್ನು ರಾವಣಿಗೆ ಒಪ್ಪಿಸಿ ಬಿಟ್ಟರೆ ಇದುವರೆಗೆ ತಾನು ತೋರಿದ ಪರಾಕ್ರಮ ಆಗಿರ್ಬೋದು ಮತ್ತು ಅಧಿಕ ಸಾಮರ್ಥ್ಯಗಳು ಹಾಗೂ ಬೀರ ಬಿರುದುಗಳು ಎಲ್ಲ ವ್ಯರ್ಥವಾಗುತ್ತವೆ, ಹಾಗಾಗಬಾರದು ಎಂದು ರಾವಣ ಬಯಸಿದನು. ಅದಕ್ಕಾಗಿ ಸೀತೆಯನ್ನು ಈಗಲೇ ಒಪ್ಪಿಸಲು ಬಯಸಲಿಲ್ಲ. ಇನ್ನು ಪ್ರಶ್ನೆ 8, ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದನು? ಕೊನೆಯದಾಗಿ ಯಾವ ನಿರ್ಧಾರಕ್ಕೆ ಬಂದ ಅಂತಕ್ಕಂಥ ಪ್ರಶ್ನೆನೇ ಕೇಳ್ತಾ ಇದ್ದಾರೆ. ರಾವಣನು ಅಂತಿಮವಾಗಿ ಎರಡೂ ಕಡೆಯ ಸೈನ್ಯಗಳು, ದ್ವಿಪಕ್ಷ ಸೈನ್ಯಗಳು ತನ್ನ ತೋಳ್ಬಲ, ತನ್ನ ಪರಾಕ್ರಮವನ್ನು ಹೊಗಳುವಂತೆ ಯುದ್ಧವನ್ನು ಮಾಡಿ ಸೌಮಿತ್ರಿ ರಘುವರನ್ನು ವೀರತರನ್ನಾಗಿಸಿ ಅಂದರೆ ಸೋಲಿಸಿ ಅವ್ರನ್ನ ಸೆರೆಗೈದು ತಂದು ಅನಂತರ ಸೀತೆಯನ್ನು ರಾಮನಿಗೆ ಒಪ್ಪಿಸುತ್ತೇನೆ ಎಂಬ ಕೊನೆಯ ನಿರ್ಧಾರಕ್ಕೆ ರಾವಣ ಬಂದು ಬಿಟ್ಟ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಷ್ಟೇನಪ್ಪ ಅಂತಂದರೆ 2-3 ವಾಕ್ಯದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು. ಇನ್ನು 4 ಅಂಕದ ಪ್ರಶ್ನೆಗಳು 5-6 ವಾಕ್ಯದಲ್ಲಿ ಬರೀಬೇಕಾಗುತ್ತದೆ. ಇವುಗಳ ಉತ್ತರವನ್ನು ನೋಡಿ. ಮೊದಲನೇ ಪ್ರಶ್ನೆ, ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೀರಿ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ರಾವಣ ಬಹುರೂಪಿಯನ್ನು ಎಲ್ಲಿ ಮಹಾಪೂಜೆ ಹಾಕಿ ಅದನ್ನು ಒಲಿಸಿಕೊಂಡಿದ್ದ ಅಂತಕ್ಕಂಥ ಉತ್ತರದಲ್ಲಿ ಬರೀಬೇಕು. ನೋಡ್ರಿ, ರಾವಣನು ಶಾಂತಿಜೀನ ಭವನದೊಳಗೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳಲು ಧ್ಯಾನ ಮಾಡುತ್ತಿದ್ದಾಗ ಅಂಗದಾದಿಗಳು ಅವನ ಅಂತಃಪುರಕ್ಕೆ ಬಂದು ಮಂಡೋದರಿ ಮತ್ತಿತರ ಸ್ತ್ರೀಯರಿಗೆ ಅನೇಕ ಬಗೆಯ ತೊಂದರೆಯನ್ನು ನೀಡಿದರು. ರಕ್ಷಣೆಗಾಗಿ ಅಂತಃಪುರದ ಸ್ತ್ರೀಯರು ಕಿರಿಚಿದರೂ ರಾವಣ ಧ್ರುವ ಮಂಡಲದಂತೆ ಚಲಿಸದೆ, ಯಾವುದೇ ವಿಚಾರವನ್ನು ಬದಲಿಸದೆ, ವಿಚಾರವನ್ನು ತನ್ನ ಮನಸ್ಸನ್ನು ಹಿಡಿತದಲ್ಲಿ ಹಿಡಿದುಕೊಂಡು ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಗೈದು ಬಹುರೂಪಿಣಿ ವಿದ್ಯೆಯನ್ನು ಕೈವಶ ಮಾಡಿಕೊಂಡನು. ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷವಾದ ದೇವತೆಯು ರಾವಣ ಎದುರು ನಿಂತು
ಯಮನ ನಾಲಿಗೆ ನುಡಿಯುತ್ತಿರುವಂತೆ ಬೆಸೆಸು ಬೆಸೆಸು ಎಂದು ಕೇಳಲು ರಾವಣ ಮನೋಭಿಲಾಷೆಯನ್ನು ಅರಿತ ನಂತರ ಚಕ್ರಧಾರಿಯಾದ ಲಕ್ಷ್ಮಣ ಹಾಗೂ ಚರ್ಮದೇಹಧಾರಿಯಾದ ರಾಮಸ್ವಾಮಿ ಇವರಿಬ್ಬರನ್ನು ಉಳಿದು ಮಿಕ್ಕವರೆಲ್ಲರನ್ನ ನಾಶಗೊಳಿಸುತ್ತೇನೆ ಎಂದು ಆಶ್ವಾಸನೆಯನ್ನು ನೀಡಿತು. ಆಗ ರಾವಣನು ಮಿಕ್ಕೆಲ್ಲರ ಸಾವಿನಿಂದ ನನಗೇನು ಪ್ರಯೋಜನ ಎನ್ನುತ್ತಾ ದೇವತೆಗೆ ನಮಸ್ಕರಿಸಿ ಶಾಂತಿ ಜೀನ ಭವನವನ್ನು 3 ಬಾರಿ ಪ್ರದಕ್ಷಿಣೆ ಗೈದು, ಅಂದರೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ಹೊರಟವನು ರಾಮ ಲಕ್ಷ್ಮಣರ ತನ್ನಿಂದ ಕೊಲ್ಲಲಾಗದೆಂದು ದೇವತೆ ಹೇಳಿದ ನಂತರವೂ ಕೂಡ ರಾವನು ಯುದ್ಧ ಸನ್ನದ್ಧವಾಗುವುದು ಅವನ ವಿನಾಶ ಬುದ್ಧಿಮತ್ತೆಯನ್ನು ಸಂಕೇತಿಸುವಂತಿದೆ ಅಂತಕ್ಕಂಥ ಉತ್ತರವನ್ನು ಇಲ್ಲಿ ಕೊಡ್ತದೆ. ಇಷ್ಟೇನಪ್ಪ ಅಂತಂದರೆ ಮೊದಲನೇ ಪ್ರಶ್ನೆ ಉತ್ತರವಾಗಿ ಬಿಟ್ಟಿದೆ. ಇನ್ನು ಪ್ರಶ್ನೆ 2, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾರೆ. ಉತ್ತರ ನೋಡಲಿ. ಪ್ರಮದವನಕ್ಕೆ ಬಂದ ರಾವಣ ನೋಡಿದ ಸೀತೆ ಅವನ ರೂಪವು ತೃಣ ಸಮಾನವೆನಿಸಿತು. ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ಸುದ್ದಿಯನ್ನು ತಂದಿರುವನೋ ಎಂದಾಕೆ ತಲ್ಲಣಗೊಂಡಳು. ಅವಳ ಸಮೀಪಕ್ಕೆ ಬಂದಾಗ ರಾವಣ ಹೇಳ್ತಾ ಇದ್ದಾನೆ, ಬಹುರೂಪಿಣಿ ವಿದ್ಯೆಯು ನನಗೆ ಸಿದ್ಧಿಸಿದೆ, ಆದ್ದರಿಂದ ಈಗ ನನಗೆ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ. ಹಾಗಾಗಿ ನೀನು ರಾಮನ ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ಸೊಕ್ಕಿನಿಂದ ನುಡಿದನು. ಮನದಲ್ಲೇ ದುಃಖಿತಗೊಂಡ ಸೀತೆ, ನನ್ನ ಮೇಲೆ ಕರುಣೆ ತೋರುವುದಾದರೆ ದಶಕಂದರನೇ ಯುದ್ಧದಲ್ಲಿ ರಘುತನುಜನ ಆಯಸ್ಸು ಪ್ರಾಣದವರೆಗೂ ಬರಬೇಡ ಎಂದು ಹೇಳಿ ಮೂರ್ಛೆ ತಪ್ಪಿ ಧರೆಗುರುಳಿದಳು. ಇದನ್ನು ಕಂಡ ರಾವಣನಿಗೆ ಸೀತೆಯ ಬಗ್ಗೆ ವ್ಯಾಮೋಹ ದೂರಾಗಿ ಅನುಕಂಪ ಅಥವಾ ವೈರಾಗ್ಯ ಮೂಡಿತು ಅಂತಕ್ಕಂಥ ಉತ್ತರವನ್ನಲ್ಲಿ ಬರಿಬೇಕು. ಯಾವ ಥರ ಸೀತೆ ಮತ್ತು ರಾವಣರ ಮಧ್ಯದಲ್ಲಿ ಚರ್ಚೆಗಳು ನಡೆದವು ಅಂತಕ್ಕಂಥದ್ದು ಬರಿಬೇಕು. ಇನ್ನು ಪ್ರಶ್ನೆ 3, ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ಅಂತಕ್ಕಂಥದ್ದು. ಅಲ್ಲಿ ರಾವಣ ಮನಸ್ಸು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ, ಯಾವ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಬರಿಬೇಕಲ್ಲಿ. ಉತ್ತರ ನೋಡಿ. ರಾವಣ ಮನಪರಿವರ್ತನೆಯು ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದ ಅತ್ಯಂತ ಪ್ರಮುಖ ಘಟ್ಟವೆನಿಸಿದೆ. ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದುವೇ. ಅದಕ್ಕಾಗಿ ಸೀತೆಯು ಮೂರ್ಛೆ ತಪ್ಪಿ ನೆಲಕ್ಕೆ ಉರುಳಿದಾಗ ಅದನ್ನು ಕಂಡ ರಾವಣನಿಗೆ ಅವಳ ಮೇಲೆ ಅನುಕಂಪ ಮೂಡ್ತಾ ಇದೆ. ಅಷ್ಟೇ ಅಲ್ಲದೆ ಸೀತೆಯ ಈ ಸ್ಥಿತಿಗೆ ತಾನೇ ಕಾರಣ ಎಂದು ತನ್ನನ್ನೇ ತಾನೇ ಹಳಿದುಕೊಂಡನು, ಬೈದುಕೊಂಡನು. ಕದಳಿ ಹೋಗಿ ಬಗ್ಗಡಗೊಂಡಿದ್ದ ನೀರು ತನಗೆ ತಾನೇ ತಿಳಿಯಾಗಿ ನಿರ್ಮಲಗೊಳ್ಳುವಂತೆ ರಾವಣ ಮನಸ್ಸು ತಿಳಿಯಾಯಿತು. ಸೀತೆಯ ಬಗೆಗೆ ಅವನಲ್ಲಿ ವೈರಾಗ್ಯ ಮೂಡಿತು. ರಾವಣನು ತನ್ನ ಉದಾತ್ತ ಗುಣವನ್ನು ತೋರಿದನು. ತನಗೆ ಹತ್ತಿದ ಸಂಧ್ಯಾರಾಗವನ್ನು ಸೂರ್ಯನು ಕಳೆದುಕೊಳ್ಳುವಂತೆ ರಾವಣನಲ್ಲಿ ಮೂಡಿದ ಕಾರುಣ್ಯ ರಸವು ಸೀತೆಯ ಮೇಲಿನ ಅನುರಕ್ತಿಯನ್ನು ತುಳಿದು ಬಿಟ್ಟೆ ತಂದು ಹೇಳಿರುವ ಕವಿಯು ರಾವಣನ ಮನೋಪರಿವರ್ತನೆಯ ಸಂದರ್ಭವನ್ನು ಬಹಳ ಸೊಗಸಾಗಿ ತಿಳಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಓಕೆ, ಇಷ್ಟೇನಪ್ಪ ಅಂದರೆ ಪ್ರಶ್ನೆ 3ರ ಉತ್ತರ ಆಗಿದೆ. ಇನ್ನು ಪ್ರಶ್ನೆ 4, ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಪಶ್ಚಾತ್ತಾಪ ಯಾವ ರೀತಿಯಾಗಿ ಅವನಲ್ಲಿ ಆಗ್ತಾ ಇದೆ. ಉತ್ತರ ನೋಡಿ. ಸೀತೆಯ ಬಗ್ಗೆ ರಾವಣನಲ್ಲಿ ವ್ಯಾಮೋಹ ಅಳಿದು ಕರುಣೆ ಅನುಕಂಪಗಳ ನೆಲೆಸಿದ ಮೇಲೆ ರಾವಣ ಮನಸ್ಸು ಪರಿವರ್ತನೆಗೊಂಡು ತಾನು ಮಾಡಿದ ಸೀತಾ ಅಪಹರಣದಂತಹ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪ ಹೊಂದುವುದು ಕವಿಯ ಇಲ್ಲಿ ಸೊಗಸಾಗಿ ಚಿತ್ರಿಸಿದ್ದಾನೆ. ಪ್ರಾಣಪ್ರಿಯರಾದ ರಾಮ ಸೀತೆಯರನ್ನ ಕರ್ಮವಶದ ನೆವದಿಂದ, ನೆವ ಅಂದರೆ ನೆಪ, ಕಾಮಮೋಹಿತನಾದ ತಾನು ಅಗಲಿಸಿದೆ ಎಂದು ಆತ ಯೋಚಿಸುತ್ತಾನೆ. ಅಲ್ಲದೆ ಅವಿವೇಕಿಯಾದ ತನ್ನಿಂದ ಕೊಲ್ಲದ ಹಿರಿಮೆ ನಾಶವಾಯಿತೆಂದು ಪರಿತಾಪಗೊಳ್ಳುತ್ತಾನೆ. ಕಾಮಪೀಡಿತನಾಗಿ ರಾಮನಿಂದ ಸೀತೆಯನ್ನು ಬೇರ್ಪಡಿಸಿ ಅವಳಿಗೆ ದುಃಖವನ್ನುಂಟು ಮಾಡಿದನೆಂದು ಪರಿತಪಿಸ್ತಾ ಇದ್ದಾನೆ. ತನ್ನ ಈ ಕೆಲಸದಿಂದಾಗಿ ಕೆಟ್ಟ ಕೆಲಸದ ಕೀರ್ತಿ ಎಲ್ಲೆಡೆ ತುಂಬಿಕೊಂಡಿತಲ್ಲ ಎಂಬ ಪಶ್ಚಾತ್ತಾಪ ಅವನನ್ನು ಸುಡುತ್ತದೆ. ವಿಭೀಷಣ ಹಿತವನ್ನೇ ನುಡಿದರೂ ಕೂಡ ಅದಕ್ಕೆ ಕಿವಿಗೊಡದೆ ವಿನಯವಂತನಾದ ಅವನನ್ನು ಕೂಡ ಗರ್ಜಿಸಿ ದೂರ ಸರಿಸಿದ ದುರ್ವ್ಯಸನೆ ತಾನು ಎಂಬ ಪಾಪ ಪ್ರಜ್ಞೆಯಲ್ಲಿ ರಾವಣ ನರಳುವುದನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥ ವಿಚಾರವನ್ನು ಈ ಒಂದು ಪ್ರಶ್ನೆಯಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಕೊನೆಯ ಪ್ರಶ್ನೆ, ಕದಡಿದ ಸಲಿಲಂ ತಿಳಿವಂದದೆ ಕಾವ್ಯ ಭಾಗದಲ್ಲಿ
ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮುಖ್ಯವಾಗಿ ಕದಡಿದ ಸೆಲ್ಲೆಂ ತಿಳಿಬಂದದೆ ಕಾವ್ಯ ಭಾಗದಲ್ಲಿ ರಾವಣನ ವ್ಯಕ್ತಿತ್ವ ಯಾವ ರೀತಿಯಾಗಿ ಮೊದಲಿತ್ತು ಆನಂತರ ಪರಿವರ್ತನೆಯಾಯಿತು ಅದನ್ನು ತಮ್ಮ ಮಾತದಲ್ಲಿ ಬರೀರಿ ಅಂತಕ್ಕಂಥ ಪ್ರಶ್ನೆ. ಅದರ ಉತ್ತರವನ್ನು ನೋಡಿ. ಕದಡಿದ ಸೆಲ್ಲೆಂ ತಿಳಿಬಂದದೆ ಕಾವ್ಯ ಭಾಗದಲ್ಲಿ ರಾವಣನು ಆರಂಭದಲ್ಲಿ ರಾಮ ಲಕ್ಷ್ಮಣರ ವಿರುದ್ಧ ಯುದ್ಧದಲ್ಲಿ ಗೆಲುವನ್ನು ಹೊಂದಲು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಳ್ಳುವುದನ್ನು ನೋಡುತ್ತೇವೆ. ನಂತರ ರಾಮ ಲಕ್ಷ್ಮಣರನ್ನು ತಾನು ಕೊಲ್ಲಲಾಗದೆಂದು ವಿದ್ಯಾದೇವತೆಗೆ ಹೇಳಿದ ನಂತರವೂ ಕೂಡ ಯುದ್ಧೋತ್ಸಾಹದಿಂದ ವರ್ತಿಸುವ ರಾವಣ ವ್ಯಕ್ತಿತ್ವದ ಚಿತ್ರಣ ಈ ಭಾಗದಲ್ಲಿದೆ. ಸೀತೆ ಇದ್ದ ಪ್ರಮದವನಕ್ಕೆ ಬಂದಾಗಲೂ ಆತ ಸೀತೆಗೆ ರಾಮನನ್ನು ಮರೆತು ತನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸಿಕೊಂಡಿರಬೇಕೆಂದು ಹೇಳುತ್ತಾನೆ. ಆದರೂ ಕೂಡ ಬಹುರೂಪಿಣಿ ವಿದ್ಯೆಯ ಬಲವಿರುವುದರಿಂದ 3 ಲೋಕದಲ್ಲಿಯೇ ತನಗೆ ಸರಿಸಾಟಿಯಾರ ಆದ ಯಾರೂ ವೀರಿಲ್ಲ, ಪ್ರತಿಪಕ್ಷವಿಲ್ಲವೆಂದು ಆತ ಬೀಗ್ತಾ ಇದ್ದಾನೆ. ಆದರೆ ಸೀತೆ ಮೂರ್ಛೆಗೆ ಸಂದಾಗ ಮಾತ್ರ ವ್ಯಾಮೋಹ ದೂರಾಗಿ ಅವನ ವಿಚಾರದಲ್ಲಿ ಅನುಕಂಪ ಕರುಣೆಗಳು ಓಕೆ ಹರಿಯುತ್ತವೆ. ಅವನ ಉದಾತ್ತ ಗುಣ ಅನಾವರಣಗೊಂಡಿರುವುದು ಈ ಸಂದರ್ಭದಲ್ಲಿಯೇ. ತನ್ನ ತಪ್ಪಿಗಾಗಿ ಪಶ್ಚಾತ್ತಾಪದಿಂದ ಬೇಗುದಿಗೊಳ್ಳುವ ರಾವಣನ ವ್ಯಕ್ತಿತ್ವವನ್ನು ಕವಿ ಸುಂದರವಾಗಿ ಇಲ್ಲಿ ಚಿತ್ರಿಸಿದ್ದಾನೆ. ಸೀತೆಯನ್ನು ರಾಮನಿಗೆ ಒಪ್ಪಿಸುವಂಥ ನಿರ್ಧಾರ ಬರುವನಾದರೂ ತಕ್ಷಣವೇ ಒಪ್ಪಿಸದೆ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೆರೆ ಹಿಡಿದು ತಂದು ವೀರತರನ್ನಾಗಿಸಿ ಅನಂತರವೇ ಸೀತೆಯನ್ನು ಒಪ್ಪಿಸಬೇಕೆಂದು ಆತ ಯೋಚಿಸುವಲ್ಲಿ ಅವನ ಸಾಹಸ ಪ್ರಿಯ ಶೌರ್ಯದ ವ್ಯಕ್ತಿತ್ವವನ್ನು ನಾವಿಲ್ಲಿ ಕಾಣಬಹುದಾಗಿದೆ ಅಥವಾ ಮನಗಾಣಬಹುದಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಷ್ಟೇನಪ್ಪ ಅಂತಂದರೆ ಕದಡಿದ ಸಲಿಲಂ ತಿಳಿಬಂದಿದೆ ಅಂತಕ್ಕಂಥ ಕಾವ್ಯ ಭಾಗದಲ್ಲಿ ಹಿಂಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳು. ಹಾಗಾದರೆ ಇವೆಲ್ಲವನ್ನು ತಾವುಗಳು ಸರಿಯಾಗಿ ತಿಳಿದುಕೊಂಡು ತಮ್ಮ ಕನ್ನಡ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಕಾಲೇಜ್ ಪ್ರಾರಂಭದ ಪ್ರಥಮ ಹಂತದಲ್ಲಿ ನನ್ನ ಕೆಲಸ ಇದೆ ಇವೆಲ್ಲವನ್ನು ವೀಕ್ಷಿಸುವುದು. ಅದಕ್ಕಾಗಿ ತಾವೆಲ್ಲರಿಗೂ ಕೂಡ ಪದ್ಯವನ್ನು 4-5 ಸಲ ಚೆನ್ನಾಗಿ ಓದಿ ಅವು ಎಲ್ಲ ಪ್ರಶ್ನೆಗಳನ್ನ ತಮ್ಮ ಫೇಸ್ಬುಕ್ನಲ್ಲಿ ಬರಿಬೇಕು ಅಂತಂದು ಹೇಳುತ್ತಾ ಇನ್ನು ಮತ್ತೆ ಮುಂದಿನ ತರಗತಿಯಲ್ಲಿ ಹೊಸ ಗದ್ಯ ಪಾಠವನ್ನು ಪ್ರಾರಂಭಿಸೋಣ. ಅಲ್ಲಿವರೆಗೆ ನಮಸ್ತೆ.